ನಮಸ್ಕಾರ ಸ್ನೇಹಿತರೆ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಗೌಡ್ಗೆರೆ ಚನ್ನಪಟ್ಟಣ ತಾಲೂಕು. ಸ್ವಾಗತ ನಿಮಗೆಲ್ಲ. ನನಗೆ ಈ ಕ್ಷೇತ್ರದಲ್ಲಿ ತುಂಬ ಇಷ್ಟವಾಗಿದ್ದೇನಪ್ಪ ಅಂತಂದರೆ, ಬೇರೆ ದೇವಸ್ಥಾನಗಳದ ರೀತಿ ಚಪ್ಪಲಿ ಬಿಡೋಕ್ಕೊಂದು ದುಡ್ಡು, ಮಂಗಳಾರತಿಗೊಂದು ದುಡ್ಡು, ಪೂಜೆಗೊಂದು ದುಡ್ಡು, ಎಲ್ಲದಕ್ಕೂ ದುಡ್ಡು ಈ ಥರ ಏನಿರಲ್ಲ. ಅಲ್ಲಿ ಯಾವುದಕ್ಕೂ ಆಗಲಿ ಬಲವಂತ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಏನಾದರೂ ದಕ್ಷಿಣೆ ಕೊಡ್ಬೋದು. ಅಥವಾ ಉದಾಹರಣೆಗೆ ನಮ್ಮ ಸ್ನೇಹಿತರಷ್ಟು ಜನ, ನಾವು 5 ಜನ ಏನಿದ್ವಿ, ಎಲ್ಲರೂ ಮಾತಾಡಿಕೊಂಡು ಒಂದು 26 kg ಅಕ್ಕಿ ಮೂಟೆ ಹೋಗಿ ಕೊಟ್ಬಿಟ್ಟು ನಾವು ಪ್ರಸಾದ ತಿನ್ಕೊಂಡ್ಬಂದ್ವಿ. ನಿಜವಾಗ್ಲೂ ಪ್ರಸಾದ ಹೇಗಿರಬೇಕು ಅಂತ ಅಂದ್ಕೊತೀವೋ ಅದೇ ಥರ ತುಂಬ ಅದ್ಭುತವಾಗಿ ಬಿಸಿ ಬಿಸಿ. ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಮಧ್ಯಾಹ್ನ ಊಟಕ್ಕೆ ಮಾತ್ರ ಪ್ರಸಾದನೋ ಅಥವಾ ಬಂದು ರಾತ್ರಿ ಬೆಳಗ್ಗೆ ಮಾತ್ರನೋ ಅಲ್ಲ, 24 ಗಂಟೆ ಹಸಿವು ಅಂತ ಹೋದವ್ರು ಅಷ್ಟು ಜನಕ್ಕೂ ನಡೀತಾನೆ ಇರುತ್ತೆ ದಾಸೋಹ. ನಾನು ಕಂಡಂಗೆ ಅಷ್ಟೊತ್ತು ಗ್ಯಾಪೇ ಇಲ್ಲ. ಎದೊಳ್ತಾಯಿದ್ರು ಕೂತ್ಕೋದು. ಸುಮಾರು ಒಂದು ಸರಿಗೆ 500 ರಿಂದ 600 ಜನ ಕೂತ್ಕೊಳ್ಳೋ ಜಾಗ ಇದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಅಷ್ಟು ತೆಂಗಿನಕಾಯಿಗಳು ಅರಕೆ ಮಾಡಿ ಕಟ್ಕೊಂಡಿರುವಂಥದ್ದು. ಇದನ್ನು ಯಾರು ಬಲವಂತ ಮಾಡಿ ಏನೋ ಕಟ್ಸಲ್ಲ. ಅಲ್ಲಿ ನಿಮ್ಗೆ ಇಷ್ಟ ಇದೆಯಾ, ನಿಮಗೆ ನಂಬಿಕೆ ಇದೆಯಾ, ಇಷ್ಟ ಅನ್ನೋದಕ್ಕಿಂತ ಮುಖ್ಯವಾಗಿ ನಂಬಿಕೆ ಇದ್ದರೆ ನೀವು ಕಟ್ಬೋದು. ಅಮ್ನೋರ್ ವಿಗ್ರಹ ಸುಮಾರು ಒಂದು 34-35 ಟನ್ನು ಲೋಹ ಅಂತ ಕೇಳ್ಪಟ್ಟಿದ್ದೀನಿ. ನೋಡಿ, ಇದು ಉಪ್ಪು ಸಂಪೂರ್ಣ ಹೀಗೆ ಅರಕೆ ಮಾಡ್ಕೊಂಡಿರೋ ತಂದು ಹಾಕಿರುವಂಥ, ದೃಷ್ಟಿ ತೆಗೆದಿರುವಂಥ ಉಪ್ಪು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಅಂತ ಹೇಳಬೇಕು. ಇದನ್ನು ಚಾಮುಂಡೇಶ್ವರಿ ಅನ್ನೋದಕ್ಕಿಂತ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳಬೇಕು. ನಮಗಂತೂ ಹೋಗಿ ಬಂದು ತುಂಬ ಖುಷಿ ಆಯಿತು. ಒಂದು ಒಳ್ಳೆ ವೈಬ್ ಇತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ಜನವರಿ ಮೊದಲನೇ ವಾರದಲ್ಲಿ, ಅಂದರೆ ವರ್ಷದ ಮೊದಲನೇ ಟ್ರಿಪ್ ಅಂದ್ಕೊಂಡು ಹೋಗಿದ್ವಿ. ಯಾವಾಗ ಬೇಕಾದರೂ ಹೋಗಿ ಬರ್ಬೋದು ನೀವು. ಈ ವಾರ ಆ ವಾರ ವಿಶೇಷ ಅಂತೇನಿಲ್ಲ. ಪಕ್ಕದಲ್ಲೇ ಇಲ್ಲಿಂದ 1.5-2 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನ ಇದೆ. ಸುಮಾರು 1200 ವರ್ಷ ಹಳೆ ದೇವಸ್ಥಾನ, ಆಚಾರ್ಯರ ಕಾಲದ್ದು. ಅಲ್ಲಿ ಹೋದಾಗ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ನಿಮ್ಗೆ ಹತ್ತಿರದಲ್ಲೇ ಇದೆ, ಊರ ಹೆಸರು ಮರ್ತೋದೆ ನಾನು. ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನಕ್ಕೂ ಒಂದ್ಸರಿ ವಿಸಿಟ್ ಕೊಟ್ಟು ಬನ್ನಿ. ತಾಯಿ ಮೇಲಿಂದ ಬರೋ ನೀರು, ಜಲಪಾತ ಎಲ್ಲ ಆರ್ಟಿಫಿಷಿಯಲ್ ಇದ್ರೂ ಕೂಡ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಮೊಬೈಲಲ್ಲಿ ಅಥವಾ ಬಂದು ಇಲ್ಲಿ ಯೂಟ್ಯೂಬಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿ ಸೂಪರಾಗಿ ಕಾಣಿಸುತ್ತೆ. ನಮಸ್ಕಾರ ಸ್ನೇಹಿತರೆ.